ಸೊ ಇವತ್ತಿನ ಬ್ಲಾಗು ಇಷ್ಟ ಆಗಿದೆ. ಸೊ ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವನೇ ನೋಡಿ ನನ್ನ ಮಗ ಸ್ವಲ್ಪ ಇವಾಗ ಜ್ವರ ಕಮ್ಮಿ ಆಗಿದೆ, ಆಟ ಆಡ್ತಾ ಇದ್ದಾನೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ವಿಡಿಯೋದಕ್ಕೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ವೆಡ್ನೆಸ್ಡೇ, ನಾಳೆ ಥರ್ಸ್ಡೇ. ಸೊ ಹಾಗಾಗಿ ಇವತ್ತೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಟಿಫನ್ ಎಲ್ಲ ಆಯಿತು. ಇವತ್ತಿನ ಟಿಫನ್ ಚಿತ್ರಾನ್ನ ಮಾಡಿದ್ದೆ. ಸೊ ಹಾಗಾಗಿ ನನ್ನ ಮಗನಿಗೂ ತಿಂಡಿ ತಿನ್ನಿಸಿ, ಅವನಿಗೆ ಜ್ವರ ಇತ್ತಲ್ಲ, ಸೊ ಹಾಗಾಗಿ ಅವನಿಗೆ ತಿಂಡಿ ತಿನ್ನಿಸೋದ್ರೊಳಗೆ ಸಾಕಾಗೋಯಿತು. ಏನು ತಿನ್ನೋ ಏನೋ ಅಷ್ಟೆಲ್ಲ ಮಕ್ಕಳಿಗೆ ತಿಂಡಿ ತಿನ್ನಿಸ್ಬೇಕು ಅಂದರೆ ಭಾರಿ ಕಷ್ಟ. ತಿನ್ನಲಿಲ್ಲ ಆದರೂ ಸ್ವಲ್ಪ ಬಿಡ್ದಂಗೆ ಆದರೂ ತಿನ್ನಿಸಿದ್ದೀನಿ, ಒಂದು ಸ್ವಲ್ಪ ತಿಂದ. ಅದಾದಮೇಲೆ ನಾನು ತಿಂಡಿ ತಿಂದ್ಕೊಂಡು, ಸೊ ಹಂಗೆ ಅವರು ನನ್ನ ಮಗ ಅಲ್ಲಿ ಅವ್ರ ಅಕ್ಕ ಮನೆಗೆ ಹೋದ. ಸೊ ಹಂಗಾಗಿ ಅಲ್ಲಿ ಹೋದ್ನೆಲ್ಲ ಅವ್ನು ಬರೋ ಅಷ್ಟೊತ್ತಿಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ. ಮಕ್ಕಳಿದ್ರೆ ನಿಮಗೆ ಗೊತ್ತಲ್ಲ, ಅವ್ರು ಯಾರೋ ಒಂದು ಸ್ವಲ್ಪ ಹೊತ್ತು ಇದ್ಕೊಂಡ್ರೆ ಸಾಕು ಅಂತ ಇರ್ತೀವಿ. ಸೊ ಹಂಗಾಗಿ ಅವ್ರು ಅಲ್ಲಿ ಹೋಗ್ಬಿಟ್ನಲ್ಲ, ಸೊ ಅಷ್ಟೊತ್ತಿಗೆ ಅವ್ನು ಬರೋ ಅಷ್ಟೊತ್ತಿಗೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಸೊ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ವೀಕ್ಲಿ 2 ಡೇಸ್ ಅಂದರೆ ವೀಕ್ಲಿ 2 ಡೇಸ್ ಅಲ್ಲ, ಎನಿ ಟೈಪ್ ಕ್ಲೀನ್ ಮಾಡ್ತಾನೆ ಇರ್ತೀನಿ ನಾನಂತೂ. ಯಾಕಂದರೆ ನಾವು ಕಿಚನ್ ಒಳಗಡೆನೇ ಇದೆ. ಸೊ ಕೆಲವೊಬ್ಬರು ಸಪ್ರೇಟಾಗಿ ಮಾಡಿಸ್ತಾರೆ ಆಚೆಗಡೆನೂ, ಚಿಕನ್ನು ಮಟನ್ನು ಆ ಥರ ಮಾಡೋದಕ್ಕೆ ಆಚೆಗೆ ಕೆಲವರು ಜಾಗ ಇರೋರು ಮಾಡ್ಕೊತಾರೆ. ಸೊ ಎಲ್ಲ ನಾವು ಇಲ್ಲೇ ಮಾಡಬೇಕು. ಸೊ ಹಾಗಾಗಿ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತೀನಿ. ನಾಳೆ ಬೇರೆ ಥರ್ಸ್ಡೇ ಅಲ್ವಾ, ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಗ್ಯಾಸ್ನೆಲ್ಲ ನೀಟಾಗಿ ಒರೆಸಿ, ಇಲ್ಲಿ ನೋಡಿ ನನ್ನ ಮಗ ಇಲ್ಲಿ ಕೂತ್ಕೊಂಡಿದ್ದ. ಅವನಿಗೆ ಕುಂಟಿಸಿ ನಾನು ಇಲ್ಲಿ ತಿಂಡಿ ಮಾಡ್ತಿದ್ನ, ಅವನ್ನೆಲ್ಲ ಕಿತ್ತು ಚೆಲ್ಲಪಿಲ್ಲಿ ಮಾಡಿ ಹೋಗಿದ್ದಾನೆ. ಸೊ ಹಂಗಾಗಿ ಈಗ ಅದನ್ನು ನೀಟಾಗಿ ಕ್ಲೀನ್ ಮಾಡಬೇಕು. ಇದು ತೊಳೆದಿಲ್ಲ, ಸೊ ಈವ್ನಿಂಗ್ ತೊಳಿಬೇಕು, ಯಾಕಂದರೆ ಮೊಟ್ಟೆ ಬೇಯಿಸ್ಬೇಕಲ್ಲ. ಸೊ ಹಾಗಾಗಿ ಈವ್ನಿಂಗ್ ಒಂದು ಸಲ ತೊಳಿಬೇಕು. ಹಂಗಾಗಿ ಇದನ್ನು ನೀಟಾಗಿ ತೊಳೆದಿಲ್ಲ, ಅದಕ್ಕೆ ಅದನ್ನು ಒಂದ್ಸಲ ಆಮೇಲಿಂದ ಹೆಂಗಿದ್ರು ಈವ್ನಿಂಗ್ ಮತ್ತೆ ಈಗ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಈವ್ನಿಂಗ್ಗೆ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಇವಾಗಲೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ಅಯ್ಯೋ ಮಕ್ಕಳದ್ದು ಭಾರಿ ಕಷ್ಟಪ್ಪ. ಹುಷಾರಿಲ್ಲ ಅಂದರೆ ಅವರಿಗೆ ತಿಂಡಿ ತಿನ್ನಿಸೋದಿದೆಯಲ್ಲ ಭಾರಿ ಕಷ್ಟ. ತಿನ್ನಲ್ಲ ಏನೇ ಮಾಡಿರು. ಅದರಲ್ಲೂ ಏನೋ ದೊಡ್ಡರು ಹೇಳ್ತಾರಲ್ಲ, ಮಕ್ಕಳು ಇರೋದು ದೊಡ್ಡದಲ್ಲ, ಅವ್ರನ್ನ ಸಾಕೋದು ಭಾರಿ ಕಷ್ಟ, ಬೆಳೆಸೋದು ಭಾರಿ ಕಷ್ಟ ಅಂತ. ಅದೇ ರೀತಿ ಆಗೋಗ್ಬಿಟ್ಟಿದೆ. ಮಕ್ಕಳು ಮಾತ್ರ ತುಂಬ ಹುಷಾರಾಗಿ ನೋಡ್ಕೊಬೇಕು. ಎಷ್ಟು ಜನ ಇದ್ದರೂ ಸಾಲಲ್ಲ, ಅಷ್ಟು ಹುಷಾರಾಗಿ ನೋಡ್ಕೊಬೇಕು. ಯಾಕಂದರೆ ನೆನ್ನೆ ಎಲ್ಲ ನ್ಯೂಸಲ್ಲಿ ಒಂದು ಮಗು ಹುಣಸೂರಲ್ಲಂತೆ, ಮೈಸೂರು ಹತ್ರ ದಾಸವಾಳದ್ದು ಬಾಗಿಲಿಗೆ ಇಕ್ಕಿದ್ರಂತೆ. ಸೊ ಅದನ್ನು ನುಂಗಿ ಸತ್ತೋಗಿದೆ ಅಂತೆ. ಮಕ್ಕಳು ಅಂದರೆ ಅಷ್ಟು ಈಸಿಯಾಗಿ ಇದು ಮಾಡೋದಲ್ಲ, ಹುಷಾರಾಗಿ ನೋಡ್ಕೊಳ್ಳಿ. ಎಲ್ಲ ಪೇರೆಂಟ್ಸಿಗೂ ಅಷ್ಟೇ ಹೇಳೋದು, ಮಕ್ಕಳು ಬಗ್ಗೆ ಮಾತ್ರ ಯಾರು ನೆಗ್ಲೆಕ್ಟ್ ಮಾಡಿಬಿಡ್ರಿ, ಹುಷಾರಾಗಿ ನೋಡ್ಕೊಳ್ರಿ. ತುಂಬಾ ಇವಾಗ ಮಕ್ಕಳು ಗೊತ್ತಲ್ಲ ನಿಮಗೇನೆ, ತುಂಬ ಹುಷಾರಾಗಿ ನೋಡ್ಕೊತಾ ಇರ್ರಿ. ಮಕ್ಕಳು ಅವ್ರು ಏನು ಕೈಗೆ ಸಿಕ್ಕಿದ್ರು ಬಾಯಿಗೆ ಇಕ್ಕೊಂಡ್ಬಿಡ್ತಾರೆ. ಸೊ ನನಗಂತೂ ಭಯ ಆಗ್ತಾನೇ ಇರುತ್ತೆ. ಎನಿ ಟೈಮ್ ನನ್ನ ಕೆಲಸ ಇದ್ರಿರಲಿ, ನನ್ನ ಮಗನ ಕಡೆಗೆ ನಾನು ಗಮನ ಕೊಡ್ತಾನೆ ಇರ್ತೀನಿ. ಅದ್ರಾಗ ಮಾತ್ರ ಹುಷಾರಾಗಿ ನೋಡ್ಕೊಳ್ಳಿ. ಯಾರಾದ್ರೇನು ನಿಮ್ಮ ಮಕ್ಕಳು ನೀವು ಹುಷಾರಾಗಿ ನೋಡ್ಕೊಬೇಕು. ಸೊ ಹಾಗಾಗಿ ಈ ಕಡೆ ಗ್ಯಾಸ್ ಎಲ್ಲ ಕ್ಲೀನ್ ಆಯಿತು. ಈ ಕಡೆನೂ ಸ್ವಲ್ಪ ಎಲ್ಲ ತೊಳ್ಕೊಂಡು ಎಲ್ಲ ಒರೆಸ್ಕೊತಾ ಇದ್ದೀನಿ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇದು ನನ್ನ ಫಸ್ಟು ಯೂಟ್ಯೂಬ್ ಬ್ಲಾಗ್ ಆಗಿರುತ್ತೆ. ಆಲ್ರೆಡಿ ಮಾಡಿದ್ದೀನಿ, ಅದು ಬರೀ ರೆಸಿಪೀಸ್ ಮಾಡಿದ್ದೀನಿ ಅಡುಗೆದು. ಪ್ಲೀಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ. ಯಾಕಂದರೆ ಮಾಡಬೇಕು ಅಂತ ಸುಮಾರು 1 ಇಯರಿಂದನೂ ಮಾಡಬೇಕು ಯೂಟ್ಯೂಬ್ ಬ್ಲಾಗ್ಸ್ ಮಾಡಬೇಕು. ಮನೇಲಿ ಏನು ಮಾಡೋದು, ಎಲ್ಲ ಕೆಲಸ ಮಾಡಿ ಸುಮ್ಮನೆ ಕೂತ್ಕೊತಾ ಇದ್ದೆ, ಏನು ಕೆಲಸನೂ ಇರ್ತಿರ್ಲಿಲ್ಲ. ಏನಾದರೂ ಮಾಡಬೇಕು, ಹಿಂಗೆ ಕುಂತ್ರೆ ಆಗಲ್ಲ ಅಂತ ನೋಡೋಣ ಯೂಟ್ಯೂಬ್ ಬ್ಲಾಗ್ಸ್ ಮಾಡೋಣ ಅಂತ ಮಾಡಿದೆ. ಬಟ್ ನಾನು ಹಾಕಿರೋ ವೀಡಿಯೋಸ್ಗೆ ಏನೂ ವ್ಯೂಸ್ ಇಲ್ಲ. 10, 20, 30 ಮೇಲೆ ವ್ಯೂಸ್ ಅಷ್ಟು ಬಿಟ್ಟರೆ ಅದ್ರ ಮೇಲೆ ದಾಟೋದೇ ಇಲ್ಲ. ನನಗೆ ಅದೆಲ್ಲ ನೋಡಿ ಬೇಜಾರಾಯಿತು.
ಯಾರು ಮಾಡ್ತಾರೆ, ನಮಗೆಲ್ಲ ವ್ಯೂಸ್ ಬರಲ್ಲ ಅಂತ ಬೇಜಾರಾಗಿ ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ದೆ. ನೋಡೋಣ, ಟ್ರೈ ಯಾಕೆ ಮಾಡಬಾರ್ದು, ಬಂದರೆ ಬರಲಿ ಹೋದರೆ ಹೋಗಲಿ ಅಂದ್ಕೊಂಡು ನೋಡೋಣ. ದೇವ್ರ ಮೇಲೆ ಭಾರ ಹಾಕಿ ಮಾಡ್ತಾಯಿದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡ್ದಂಗೆ ನನಗೂ ಸಪೋರ್ಟ್ ಮಾಡಿ, ನಾನು ಸಪೋರ್ಟ್ ಮಾಡ್ತೀನಿ. ಪ್ಲೀಸ್ ನಿಮ್ಮ ಏನಂತಾರೆ ಆಶೀರ್ವಾದ ಇರಲಿ ನನ್ನ ಮೇಲೆ. ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಸಪೋರ್ಟ್ ಇರಲಿ. ಯಾರೆಲ್ಲ ಹೊಸ್ದಾಗಿ ನನ್ನ ಬ್ಲಾಗ್ ನೋಡ್ತಾಯಿದ್ದೀರಾ, ಹಾಗೆ ನನ್ನ ಬ್ಲಾಗ್ ಲೋಕಿ ಪೂಜಾ ಬ್ಲಾಗ್ಸ್ ಆಗಿರುತ್ತೆ, ಒಂದು ಸಲ ಚೆಕ್ ಮಾಡಿ ನನ್ನ ಬ್ಲಾಗ್ಸು. ಹಿಂಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ನೀವು ಸಪೋರ್ಟ್ ಮಾಡಿದರೆ ನನ್ನ ವೀಡಿಯೋಸು ಇನ್ನೂ ಮಾಡಬೇಕು ಅಂತ ಅನ್ಸುತ್ತೆ. ನೀವು ಲೈಕ್ಸು ಕಮೆಂಟ್ಸು ಏನಂದರೆ ಒಂದು ಲೈಕ್ಸ್ ಕೂಡ ಇಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾಡಿರೋದ್ರಲ್ಲಿ. ಒಂದು ಲೈಕ್ಸ್ ಇಲ್ಲ. ಏನಮ್ಮ ಅಮ್ಮಮ್ಮ ಅಂದರೆ ಇದುವರೆಗೂ ಅಷ್ಟು ವೀಡಿಯೋದಲ್ಲಿ ಒಂದು 100 ವ್ಯೂಸ್ ಹೋಗಿದೆ ಅಷ್ಟೇ. ಬೇಜಾರಾಗುತ್ತೆ, ಮಾಡೋದೇ ಬೇಡ ಅನ್ಸುತ್ತೆ ಒಂದೊಂದ್ಸಲಿ. ಅಷ್ಟೆಲ್ಲ ಕಷ್ಟಪಡ್ಕೊಂಡು ಮಾಡಿರುವ ಅಷ್ಟೇ ನಮಗೆ ಎಡಿಟಿಂಗ್ ಬರಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ, ನೋಡಿ ನಿಮಗೆ ಬಿಟ್ಟಿದ್ದು. ಸೊ ಈಗ ರೂಮ್ ಕ್ಲೀನ್ ಮಾಡೋಣ ಅಂತ ಬಂದೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ರೂಮ್ ಹತ್ರ ಕ್ಲೀನ್ ಮಾಡ್ತಾಯಿದ್ದೆ. ಹೆಂಗೆ ಗೊತ್ತಾ, ಧೂಳು ಅಂದರೆ ಧೂಳು ಎಷ್ಟು ಕ್ಲೀನ್ ಮಾಡ್ತೀನಿ ನಾನು. ಅದರಲ್ಲಿ ಬೇರೆ ಇರುವೆ ಇದೆಯಲ್ಲ, ಕಪ್ಪು ಇರುವೆ, ಸಾಕಾಗುತ್ತೆ. ಕಪ್ಪು ಇರುವೆ ನಮ್ಮಿರುವೆ, ಕೆಂಪು ಇರುವೆ ಬ್ರಿಟಿಷರ್ದು ಅಂತ ನಾವು ಆವಾಗೆಲ್ಲ ಅಂದ್ಕೊತಾ ಇದ್ವಿ. ಈ ಕಪ್ಪು ಇರುವೆ ನೋಡಿ ಎಷ್ಟು ಗಲೀಜು ಮಾಡಿ ಹೋಗುತ್ತೆ. ನಾನು ಕ್ಲೀನ್ ಮಾಡಿ ಸಾಕಾಗುತ್ತೆ. ಇದನ್ನೆಲ್ಲ 2 ಡೇಸ್ ಬಿಟ್ಕೊಂಡು ನೋಡಿದರೆ ಮತ್ತೆ ಅದೇ ರೀತಿ ಬಂದಿರುತ್ತೆ. ಕ್ಲೀನ್ ಮಾಡಿ ನಮಗೆ ಸಾಕಾಗುತ್ತೆ. ಸೊ ಈಗ ಅಷ್ಟೇನು ಗಲೀಜಾಗಿರಲಿಲ್ಲ ರೂಮು, ಯಾವಾಗಲೂ ಕ್ಲೀನ್ ಮಾಡ್ತಿದ್ನಲ್ಲ. ಸೊ ಬೆಡ್ಶೀಟೆಲ್ಲ ಹಿಂಡಿಸಿದ್ದೆಲ್ಲ ತೆಗಿಯೋಣ ಅಂತ ಎಲ್ಲ ಮಾಡ್ತಾಯಿದ್ದೆ. ಆಲ್ರೆಡಿ ನೋಡಿ ಈ ಥರ ಮಾಡಿದ್ದೀನಿ. ಈ ಕಡೆ ಪಾಪು ಹುಚ್ಚ ಒಯ್ಕೊಂಡಿದ್ದೆಲ್ಲ ಸುಸು ಮಾಡಿದ್ದ, ಅದನ್ನು ತೊಳೆಯೋಕೆ ವಾಷಿಂಗ್ ಮಿಷಿನಿಗೆ ಹಾಕಬೇಕು ಆ ಬೆಡ್ಶೀಟ್ನೆಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಯಾರು ಹೊಸ್ದಾಗಿ ನೋಡ್ತಿದ್ದೀರಾ, ಇದೆಲ್ಲ ವಾಷಿಂಗ್ ಮಿಷಿನಿಗೆ ಹಾಕೋದು. ಸೊ ಪಾಯಿಂಟ್ ಆಲ್ ಬಂದರೆ ಆಲಿಷ್ಟು ನೀಟಾಗಿದೆ ಅಂದ್ಕೊತಾ ಇದ್ದೀರಾ. ಸೊ ಆ ವಿಡಿಯೋ ಮಾಡೋದು ಮರ್ತೇ ಬಿಟ್ಟೆ ನಾನು. ಯಾಕಂದರೆ ಅವನಿಗೆ ತಿಂಡಿ ತಿನ್ನಿಸ್ತಿದ್ನೆಲ್ಲ ಎಲ್ಲ ಚೆಲ್ಲಿದ್ದ. ಅದೆಲ್ಲ ಕ್ಲೀನ್ ಮಾಡಿ ಇಷ್ಟು ನೀಟಾಗಿ ಕಾಣಿಸ್ತಾ ಇದೆ ನಿಮಗೆ. ಯಾವಾಗಲೂ ನಮ್ಮ ಮನೆ ನೀಟಾಗಿರುತ್ತೆ ಅಂದ್ಕೊಳಕ್ಕೆ ಹೋಗಬೇಡಿ. ಅದೆಲ್ಲ ಕ್ಲೀನ್ ಮಾಡಿ ಅವತ್ತೇ ಸಾಕಾಗಿ ಹೋಗುತ್ತೆ. ನೋಡಿ ನನ್ನ ಮಗನ ಇಲ್ಲಿ ಬಂದ, ಇವನೇ ನನ್ನ ಮಗ. ಅವನಿಗೆ ಸ್ವಲ್ಪ ಈಗ ಫೀವರ್ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಆಟ ಆಡ್ತಿದ್ದೀನಿ. ಅಲ್ಲಿ ಪಾತ್ರೆ ಇಟ್ಟಿದ್ದೀನಿ, ಅದನ್ನು ತೊಳ್ಕೊಬೇಕು. ಸ್ವಲ್ಪ ಹೂವು ಕಿತ್ಕೊಂಡು ಕಟ್ಟಬೇಕು. ನಾಳೆಗೆ ರಾಘವೇಂದ್ರ ಸ್ವಾಮಿ ಪೂಜೆ ಅಲ್ವಾ. ಸೊ